ಈ ಪವಿತ್ರ ರಂಜಾನ್ ಏನಿದೆ ಇದರಲ್ಲಿ ನಾವು ಅನ್ನ ಆಹಾರವಿಲ್ಲದೆ ನಮ್ಮ ಆತ್ಮಕ್ಕೂ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗುವಂಥ ಕ್ರಿಯಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತೇವೆ. ಅದರಿಂದ ನಾವು ಈ ತಿಂಗಳಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಝಕಾತನ್ನು ಕೊಟ್ಟು 5 ಹೊತ್ತಿನ ನಮಾಜ್ ಮಾಡಿ ತರಾವಿ ಓದಿ ಕುರಾನ್ನ ಪಠಣ ಮಾಡಿ ಎಲ್ಲವನ್ನು ಕೂಡ ನಾವು ತುಂಬ ಆಧ್ಯಾತ್ಮಿಕವಾಗಿ ಒಂದು ತಿಂಗಳಿನ ಕಾಲ ನಮ್ಮ ಕಾಲವನ್ನು ಹರಣ ಮಾಡ್ತೇವೆ. ಆದರೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ, ರಂಜಾನ್ ಆದ್ಮೇಲೂ ಕೂಡ ಉಪವಾಸ ಇರಬೇಕಂತ ನಮ್ಮ ನದಿ ಮೂಲಕ ಅವರು ಹೇಳಿದ್ದಾರೆ. ಅದೇಗೆ ಅಂದರೆ ಏನು ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ಕೋಬೇಕು. ಈ ಪಾನ್ ಪರಾಗು, ಗುಟ್ಕಾ, ಸಿಗರೇಟು, ಕುಡಿತ ಇವೆಲ್ಲದಿಂದ ನಮ್ಮ ಜೀವಕ್ಕೆ ಹಾನಿ ಆಗ್ತದೆ. ಅದರಿಂದ ನಮ್ಮ ಕುಟುಂಬ ಕೂಡ ಹಾನಿ ಆಗ್ತದೆ, ನಮ್ಮ ಬೆಳವಣಿಗೆ ಕೂಡ ಆಗಲ್ಲ, ನಮ್ಮ ಅಭಿವೃದ್ಧಿ ಕೂಡ ಪಡ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ರಂಜಾನ್ ಆದ್ಮೇಲೂ ಕೂಡ ನಾವು ಈ ಎಲ್ಲ ಕೆಟ್ಟ ಪದಾರ್ಥಗಳಿಂದ ನಾವು ಉಪವಾಸ ಇರಬೇಕಾಗ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಆರೋಗ್ಯವಂತ ಸಮಾಜವನ್ನು ಕಟ್ಟಬೇಕು. ಶಿಕ್ಷಣ ಮತ್ತು ಆರೋಗ್ಯ ಅವೆರಡೂ ಕೂಡ ನಮಗೆ ತುಂಬ ಭಾಗ್ಯವನ್ನು ತಂದುಕೊಡುವಂಥ ಅಂಶಗಳು. ಯಾವ ಸಮುದಾಯದಲ್ಲಿ ಶಿಕ್ಷಣವಿರುವುದಿಲ್ಲ ಆ ಸಮುದಾಯಕ್ಕೆ ಭವಿಷ್ಯವೂ ಕೂಡ ಇರುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಬುದ್ಧಿವಂತರಾಗಿದ್ದೇವೆ. ನಮಗೆಲ್ಲರೂ ಕೂಡ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾನೆ, ಆಲೋಚನೆ ಮಾಡುವಂಥ ಶಕ್ತಿಯನ್ನು ಕೂಡ ನಮಗೆ ಮಾನವರಿಗೆ ಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಏನು ದೇವರು ನಮ್ಮನ್ನು ಈ ಜೀವನವನ್ನು ದಯಪಾಲಿಸಿದ್ದಾನೆ ಅದರಲ್ಲಿ ನಾವು ದೇವರ ಆಜ್ಞೆಯಂತೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ನಮ್ಮ ಜೀವನ ಶೈಲಿಯಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ, ಉಪದೇಶಗಳನ್ನು ಕೊಟ್ಟಿದ್ದಾರೆ. ಯಾವ ಯಾವ ಸಂದರ್ಭದಲ್ಲಿ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ನಮ್ಮ ಜೀವನ ಶೈಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಾವು ಒಬ್ಬ ಒಳ್ಳೆಯ ಮಾನವರಾಗ್ತೇವೆ, ಆಮೇಲೆ ಮುಸಲ್ಮಾನನಾಗ್ತೇವೆ. ಯಾವುದೇ ಒಬ್ಬ ಮುಸಲ್ಮಾನ ಮೊದಲು ಮಾನವನಾಗಬೇಕು. ಯಾರಲ್ಲಿ ಮಾನವೀಯತೆ ಇಲ್ಲ ಅವ್ರು ಮುಸಲ್ಮಾನನಾದರೂ ಕೂಡ ಅದರಿಂದ ಯಾರಿಗೂ ಏನಂದ್ರೆ ಯಾವುದೇ ಥರದ ಪ್ರಯೋಜನವಿಲ್ಲ. ಮುಸಲ್ಮಾನ ಯಾರಂದ್ರೆ ದೇವನ ಆಜ್ಞೆಗಳಿಗೆ ಸರೆಂಡರ್ ಆಗೋನು. ಮತ್ತೆ ಇಸ್ಲಾಂ ಅಂದರೆ ಪೀಸ್, ಶಾಂತಿ. ಇಸ್ಲಾಮಿನ ಸಂದೇಶವೇ ಶಾಂತಿ. ಯಾರಲ್ಲಿ ಶಾಂತಿ ಇಲ್ಲ ಅವನು ಮುಸಲ್ಮಾನನಲ್ಲ. ಯಾರು ದೇವನ ಆಜ್ಞೆಗಳನ್ನು ಪಾಲಿಸುವುದಿಲ್ಲ ಅವನು ಕೂಡ ಮುಸಲ್ಮಾನನಾಗೋದಕ್ಕೆ ಅರ್ಹನಲ್ಲ. ಅದರ ಜೊತೆಯಲ್ಲಿ ಪ್ರವಾದಿಗಳು ಏನು ನಮ್ಮನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ ಆ ರೀತಿ ನಾವು ಜೀವನ ನಡೆಸಿದಾಗ ಮಾತ್ರ ನಾವು ಈ ಸಮಾಜದ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬದುಕನ್ನು ಕಟ್ಕೊಳ್ಬೋದು. ಮತ್ತು ನಮ್ಮ ಜೀವನವನ್ನು ಮತ್ತು ನಾವು ತಂದಿರುವ ನಮ್ಮ ಮಕ್ಕಳು ಅವರ ಭವಿಷ್ಯವನ್ನು ಒಳ್ಳೆ ಚೆನ್ನಾಗಿ ರೂಪಿಸುವಂಥ ಕೆಲಸಗಳಲ್ಲಿ ನಾವೆಲ್ಲ ನಿರತರಾಗೋಣ ಅಂತ ಹೇಳ್ತಾ